ಎಲ್ಲರಿಗೂ ಯುವ ಬರಹಗಾರ್ತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ರೋಚಕದ ಇತಿಹಾಸದ ಕಥೆಯನ್ನು ಹೇಳುತ್ತೇನೆ. ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಕಲ್ಪಿಸಿಕೊಳ್ಳೋಣ. ಇಂದಿನಿಂದ ಸುಮಾರು 1600 ವರ್ಷಗಳ ಹಿಂದೆ ಕರ್ನಾಟಕದ ನೆಲದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೆಯುತ್ತಿತ್ತು. ಅರಮನೆಗಳಲ್ಲಿ ರಾಜರು ಕುಳಿತಿದ್ದರು. ಯುದ್ಧ ಭೂಮಿಯಲ್ಲಿ ಸೈನಿಕರು ಕತ್ತಿ ಹಿಡಿದು ನಿಂತಿದ್ದರು. ಆದರೆ ಅದೇ ಸಮಯದಲ್ಲಿ ಒಬ್ಬ ಸಾಮಾನ್ಯ ಯುವಕ ತನ್ನ ಜೀವನದ ದಿಕ್ಕನ್ನೇ ಬದಲಿಸಿಕೊಳ್ಳುತ್ತಿದ್ದ. ಅವನ ಬಳಿ ದೊಡ್ಡ ಸೈನ್ಯ ಇರಲಿಲ್ಲ, ಅವನ ಬಳಿ ದೊಡ್ಡ ಸಾಮ್ರಾಜ್ಯ ಇರಲಿಲ್ಲ. ಆದರೆ ಅವನ ಬಳಿ ಇದ್ದದ್ದು ಮಾತ್ರ ಧೈರ್ಯ ಮತ್ತು ಛಲ. ಆ ಯುವಕನ ಹೆಸರೇ ಮಯೂರವರ್ಮ. ಅವನ ಕೈಯಲ್ಲಿ ಮೊದಲು ಇದ್ದಿದ್ದು ಕತ್ತಿಯಲ್ಲ, ವಿದ್ಯೆಯ ಪುಸ್ತಕ. ಆದರೆ ಕೆಲವೇ ಸಮಯದ ನಂತರ ಅದೇ ಕೈಯಲ್ಲಿ ಕತ್ತಿ ಕಾಣಿಸಿಕೊಳ್ಳುತ್ತದೆ. ಒಬ್ಬ ವಿದ್ಯಾಭ್ಯಾಸ ಮಾಡುತ್ತಿದ್ದ ಯುವಕ ಹೇಗೆ ರಾಜನಾದ, ಅವನು ಹೇಗೆ ಕರ್ನಾಟಕದಲ್ಲಿ ಹೊಸ ರಾಜವಂಶವನ್ನೇ ಸ್ಥಾಪಿಸಿದ, ಆ ರಾಜವಂಶ ಮುಂದೆ ಹೇಗೆ ಪ್ರಸಿದ್ಧವಾಯಿತು ಎಂಬುದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಇದೇ ಕದಂಬರ ರೋಚಕ ಇತಿಹಾಸದ ಕತೆ. ಆ ಕಾಲದಲ್ಲಿ ಕಂಚಿ ದಕ್ಷಿಣ ಭಾರತದ ಪ್ರಮುಖ ವಿದ್ಯಾ ಕೇಂದ್ರವಾಗಿತ್ತು. ಜ್ಞಾನವನ್ನು ಪಡೆಯಬೇಕು ಎಂಬ ಆಸೆಯಿಂದ ಮಯೂರವರ್ಮ ಕಂಚಿಗೆ ತೆರಳುತ್ತಾನೆ. ಅವನ ಮನಸ್ಸಿನಲ್ಲಿ ದೊಡ್ಡ ಕನಸುಗಳಿದ್ದವು. ವೇದಗಳನ್ನು ಕಲಿಯಬೇಕು, ವಿದ್ಯೆಯನ್ನು ಪಡೆದುಕೊಳ್ಳಬೇಕು, ಜ್ಞಾನವನ್ನು ಸಂಪಾದಿಸಬೇಕು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಕಂಚಿಯಲ್ಲಿನ ಒಂದು ಘಟನೆ ತನ್ನ ಜೀವನವನ್ನೇ ಬದಲಿಸುತ್ತದೆ ಎಂದು. ತಾಳಗುಂದ ಶಾಸನದ ಪ್ರಕಾರ ಅಲ್ಲಿ ನಡೆದ ಅವಮಾನಕರ ಘಟನೆಯೇ ನಂತರ ಮಯೂರವರ್ಮನ ಮನಸ್ಸಿನಲ್ಲಿ ಆಕ್ರೋಶ ಉಂಟಾಗುತ್ತದೆ ಎಂದು. ಅವನು ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ನನ್ನ ಸಾಮರ್ಥ್ಯವನ್ನು ನಾನು ಸಾಬೀತುಪಡಿಸುತ್ತೇನೆ ಎಂದು ವಿದ್ಯಾರ್ಥಿಯಾಗಿದ್ದ ಮಯೂರವರ್ಮ ಶಸ್ತ್ರವನ್ನು ಕೈಗೆತ್ತಿಕೊಳ್ಳುತ್ತಾನೆ. ಮಯೂರವರ್ಮನು ಪಲ್ಲವರ ಅಧಿಕಾರಕ್ಕೆ ಸವಾಲು ಹಾಕಲು ಪ್ರಾರಂಭಿಸುತ್ತಾನೆ. ಅವನ ಹೋರಾಟ ಸಾಮಾನ್ಯ ಹೋರಾಟವಾಗಿರುವುದಿಲ್ಲ. ಅವನ ಸುತ್ತ ಜನರು ಸೇರಿರುತ್ತಾರೆ. ಅವನ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಒಬ್ಬನಿಂದ ಆರಂಭವಾದ ಹೋರಾಟ ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆಯತೊಡಗುತ್ತದೆ. ಕೊನೆಗೆ ಮಯೂರವರ್ಮನು ತನ್ನದೇ ಆದ ಅಧಿಕಾರವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಸುಮಾರು ಕ್ರಿಸ್ತಶಕ 345 ವೇಳೆಯಲ್ಲಿ ಕದಂಬ ರಾಜ್ಯದ ಉದಯವಾಗುತ್ತದೆ ಎಂದು ಇತಿಹಾಸದಲ್ಲಿ ಪರಿಗಣಿಸಲಾಗುತ್ತದೆ. ಇಲ್ಲಿಂದ ಕರ್ನಾಟಕದ ಇತಿಹಾಸದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಮಯೂರವರ್ಮನು ತನ್ನ ರಾಜ್ಯದ ಪ್ರಮುಖ ಕೇಂದ್ರವನ್ನಾಗಿ ಮಾಡಿಕೊಂಡ ಸ್ಥಳವೇ ಬನವಾಸಿ. ಇಂದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಬನವಾಸಿ. ಪ್ರಾಚೀನ ಕಾಲದಲ್ಲಿ ಇದನ್ನು ವೈಜಯಂತಿ ಎಂದು ಕರೆಯಲಾಗುತ್ತಿತ್ತು. ಹಸಿರಿನಿಂದ ತುಂಬಿದ ಪ್ರದೇಶ, ನದಿಗಳು, ಕಾಡುಗಳು, ಸಮೃದ್ಧ ಭೂಮಿ, ವ್ಯಾಪಾರದ ಅವಕಾಶಗಳು ಇವೆಲ್ಲವೂ ಬನವಾಸಿಯನ್ನು ಒಂದು ಪ್ರಮುಖ ರಾಜಧಾನಿಯನ್ನಾಗಿ ಮಾಡುತ್ತವೆ. ಕಾಲ ಕಳೆದಂತೆ ಬನವಾಸಿ ಕೇವಲ ರಾಜಧಾನಿಯಾಗಿರಲಿಲ್ಲ, ಅದು ರಾಜಕೀಯದ ಕೇಂದ್ರವಾಯಿತು, ಸಂಸ್ಕೃತಿಯ ಕೇಂದ್ರವಾಯಿತು, ಧರ್ಮದ ಕೇಂದ್ರವಾಯಿತು ಮತ್ತು ವ್ಯಾಪಾರದ ಕೇಂದ್ರವಾಯಿತು. ಒಂದು ರಾಜ್ಯವನ್ನು ಸ್ಥಾಪಿಸುವುದು ಸುಲಭದ ಕೆಲಸವಲ್ಲ, ಅದನ್ನು ಉಳಿಸಿಕೊಳ್ಳುವುದು ಇನ್ನೂ ಕಷ್ಟ. ಮಯೂರವರ್ಮನ ನಂತರ ಕದಂಬ ವಂಶದ ಹಲವು ರಾಜರು ರಾಜ್ಯವನ್ನು ಮುನ್ನಡೆಸುತ್ತಾರೆ. ಕಂಗವರ್ಮ, ಭಗೀರಥ, ರಘು ಹೀಗೆ ಕದಂಬರ ರಾಜವಂಶ ಮುಂದುವರಿಯುತ್ತದೆ. ಆದರೆ ರಾಜರಲ್ಲಿ ಒಬ್ಬ ಕದಂಬರ ಇತಿಹಾಸದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಅವನೇ ಕಾಕುಸ್ಥವರ್ಮ. ಕಾಕುಸ್ಥವರ್ಮನ ಕಾಲದಲ್ಲಿ ಕದಂಬರ ರಾಜಕೀಯ ಪ್ರಭಾವ ಮತ್ತಷ್ಟು ಬಲವಾಗುತ್ತದೆ. ಅವನು ಕೇವಲ ಯುದ್ಧದ ಮೇಲೆ ಅವಲಂಬಿತನಾಗಿರಲಿಲ್ಲ, ರಾಜಕೀಯ ಸಂಬಂಧಗಳ ಮಹತ್ವವನ್ನು ಸಹ ಅರಿತವನಾಗಿದ್ದನು. ಅದರ ಪರಿಣಾಮವಾಗಿ ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳೊಂದಿಗೆ ಸಂಬಂಧಗಳನ್ನು ಬೆಳೆಸಿಕೊಂಡನು. ವೈವಾಹಿಕ ಸಂಬಂಧಗಳ ಮೂಲಕವೂ ತನ್ನ ರಾಜಕೀಯ ಸ್ಥಾನವನ್ನು ಬಲಪಡಿಸಿಕೊಳ್ಳುತ್ತಾನೆ. ಹೀಗಾಗಿ ಕದಂಬರ ಹೆಸರು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಇನ್ನಷ್ಟು ಪ್ರಸಿದ್ಧವಾಗುತ್ತದೆ. ಆದರೆ ರಾಜನ ಕತೆ ಮಾತ್ರ ಇತಿಹಾಸವಲ್ಲ. ಅದೇ ಸಮಯದಲ್ಲಿ ಬನವಾಸಿಯ ಬೀದಿಗಳಲ್ಲಿ ಸಾಮಾನ್ಯ ಜನರ ಜೀವನವು ಸಾಗುತ್ತಿತ್ತು. ರೈತರು ಹೊಲದಲ್ಲಿ ದುಡಿಯುತ್ತಿದ್ದರು, ವ್ಯಾಪಾರಿಗಳು ವಸ್ತುಗಳನ್ನು ಮಾರುತ್ತಿದ್ದರು, ಕುಶಲಕರ್ಮಿಗಳು ತಮ್ಮ ಕೈಚಳಕದಿಂದ ವಸ್ತುಗಳನ್ನು ತಯಾರಿಸುತ್ತಿದ್ದರು, ವಿದ್ಯಾರ್ಥಿಗಳು ಗುರುಗಳ ಬಳಿ ವಿದ್ಯೆ ಕಲಿಯುತ್ತಿದ್ದರು. ಧಾರ್ಮಿಕ ಕೇಂದ್ರಗಳಲ್ಲಿ ಪೂಜೆ ಮತ್ತು ವಿವಿಧ ಆಚರಣೆಗಳು ನಡೆಯುತ್ತಿದ್ದವು. ಕೃಷಿ ರಾಜ್ಯದ ಆರ್ಥಿಕತೆಯ ಪ್ರಮುಖ ಆಧಾರವಾಗಿತ್ತು.
ಭೂದಾನಗಳ ಬಗ್ಗೆ ಶಾಸನಗಳಲ್ಲಿ ಮಾಹಿತಿ ನಮಗೆ ಇಂದಿಗೂ ದೊರೆಯುತ್ತದೆ. ಆದರೆ ಕದಂಬ ರಾಜ್ಯವು ಕೇವಲ ಯುದ್ಧಗಳಿಂದ ಬದುಕಿರಲಿಲ್ಲ, ಜನರ ಪರಿಶ್ರಮದಿಂದಲೂ ಅದು ಬೆಳೆದಿತ್ತು. ಇಂದು ನಾವು ಕದಂಬರ ಬಗ್ಗೆ ಇಷ್ಟೊಂದು ವಿಷಯಗಳನ್ನು ಹೇಗೆ ತಿಳಿದುಕೊಂಡಿದ್ದೇವೆ ಒಮ್ಮೆ ಯೋಚಿಸೋಣ. 1600 ವರ್ಷಗಳ ಹಿಂದೆ ನಡೆದ ಘಟನೆಗಳನ್ನು ಯಾರಾದರೂ ಕ್ಯಾಮ್ರಾಗಳಲ್ಲಿ ದಾಖಲಿಸಿದ್ದಾರಾ? ಇಲ್ಲ. ಆದರೆ ಅವರು ಒಂದು ಕೆಲಸವನ್ನು ಮಾಡಿದರು. ಅವರು ತಮ್ಮ ಇತಿಹಾಸವನ್ನು ಕಲ್ಲಿನ ಮೇಲೆ ಕೆತ್ತಿಸಿದ್ದರು. ಕಲ್ಲುಗಳು ಇಂದಿಗೂ ನಮ್ಮೊಂದಿಗೆ ಮಾತನಾಡುತ್ತಿವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ತಾಳಗುಂದ ಶಾಸನ. ಮಯೂರ ಶರ್ಮನ ಉದಯದ ಬಗ್ಗೆ ತಿಳಿಯಲು ಅತ್ಯಂತ ಪ್ರಮುಖವಾದ ಐತಿಹಾಸಿಕ ಮೂಲವೇ ತಾಳಗುಂದ ಶಾಸನವಾಗಿದೆ. ಇದರ ಜೊತೆಗೆ ಗುಡ್ನಾಪುರ ಮತ್ತು ಇತರ ಶಾಸನಗಳು ಕದಂಬರ ಇತಿಹಾಸದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತವೆ. ಇಲ್ಲಿ ಕದಂಬರ ಇತಿಹಾಸದ ಮತ್ತೊಂದು ಹೆಮ್ಮೆಯ ವಿಷಯ ಎಂದರೆ ಅದುವೇ ಕನ್ನಡ ಭಾಷೆಗೆ ಅವರು ನೀಡಿದ ಕೊಡುಗೆಗಳು. ಕನ್ನಡದ ಪ್ರಾಚೀನ ಶಾಸನ ಪರಂಪರೆಯಲ್ಲಿ ಹಲ್ಮಿಡಿ ಶಾಸನಕ್ಕೆ ವಿಶೇಷ ಸ್ಥಾನವಿದೆ. ಕನ್ನಡ ಭಾಷೆಯ ಆರಂಭಿಕ ಶಾಸನ ಬಳಕೆಯ ಇತಿಹಾಸವನ್ನು ತಿಳಿಯಲು ಇದು ಅತ್ಯಂತ ಅದ್ಭುತ ಮಹತ್ವದ್ದಾಗಿದೆ. ಕನ್ನಡವು ಕೇವಲ ಜನರ ಮಾತಿನ ಭಾಷೆಯಾಗಿರದೆ ಆಡಳಿತ ಮತ್ತು ಶಾಸನಗಳಲ್ಲಿಯೂ ತನ್ನ ಸ್ಥಾನವನ್ನು ಪಡೆಯುತ್ತಿದ್ದ ಕಾಲಘಟ್ಟವನ್ನು ಇದು ತೋರಿಸುತ್ತದೆ. ಹೀಗಾಗಿ ಕದಂಬರ ಇತಿಹಾಸವನ್ನು ಕನ್ನಡ ಇತಿಹಾಸದಿಂದ ಬೇರ್ಪಡಿಸಲು ಸಾಧ್ಯವಾಗಿಲ್ಲ. ಕದಂಬರ ಮತ್ತೊಂದು ದೊಡ್ಡ ಕೊಡುಗೆ ಎಂದರೆ ವಾಸ್ತುಶಿಲ್ಪ. ದೇವಾಲಯಗಳನ್ನು ನಿರ್ಮಿಸುವ ಕಲೆಯಲ್ಲಿ ಕದಂಬರು ತಮ್ಮದೇ ಆದ ಶೈಲಿಯನ್ನು ಬೆಳೆಸಿಕೊಂಡಿದ್ದರು. ಅದರ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಕದಂಬ ಶಿಖರ. ಹಂತ ಹಂತವಾಗಿ ಮೇಲಕ್ಕೆ ಏರುವ ಶಿಖರದ ವಿನ್ಯಾಸವು ಅವರ ವಾಸ್ತುಶಿಲ್ಪದ ವಿಶೇಷತೆಯಾಗಿದೆ. ಮುಂದಿನ ಕರ್ನಾಟಕದ ದೇವಾಲಯ ವಾಸ್ತುಶಿಲ್ಪದ ಬೆಳವಣಿಗೆಯ ಮೇಲೂ ಆ ಪರಂಪರೆಯ ಪ್ರಭಾವ ಕಂಡುಬರುತ್ತದೆ. ಅಂದರೆ ಕದಂಬರು ತಮ್ಮ ಕಥೆಯನ್ನು ಕೇವಲ ಪುಸ್ತಕಗಳಲ್ಲಿ ಬರೆದಿಲ್ಲ, ಕಲ್ಲಿನಲ್ಲೂ ಸಹ ಬರೆದಿದ್ದಾರೆ. ಇದು ಇತಿಹಾಸವಾಗದೆ. ಆದರೆ ಇತಿಹಾಸದಲ್ಲಿ ಯಾವುದೇ ಸಾಮ್ರಾಜ್ಯಕ್ಕೂ ಶಾಂತಿ ಶಾಶ್ವತವಾಗಿರುವುದಿಲ್ಲ. ಕದಂಬರು ಹಲವು ರಾಜಕೀಯ ಸವಾಲುಗಳನ್ನು ಎದುರಿಸುತ್ತಾರೆ. ಪಲ್ಲವರು, ಗಂಗರು, ನಂತರ ಚಾಲುಕ್ಯರು. ದಕ್ಷಿಣ ಭಾರತದಲ್ಲಿ ಹೊಸ ಶಕ್ತಿಗಳು ಬೆಳೆಯತೊಡಗುತ್ತವೆ. ಒಂದು ಕಾಲದಲ್ಲಿ ಪ್ರಬಲವಾಗಿದ್ದ ಕದಂಬರ ಶಕ್ತಿಯ ಮೇಲೆ ಹೊಸ ರಾಜಕೀಯ ಒತ್ತಡಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಅದರಲ್ಲೂ ಬಾದಾಮಿ ಚಾಲುಕ್ಯರು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದ ನಂತರ ಪರಿಸ್ಥಿತಿ ಬದಲಾವಣೆಗೊಳ್ಳುತ್ತದೆ. ಕ್ರಮೇಣ ಕದಂಬರ ಪ್ರಮುಖ ಪ್ರದೇಶಗಳು ಚಾಲುಕ್ಯರ ಪ್ರಭಾವಕ್ಕೆ ಒಳಪಡುತ್ತಾ ಹೋಗುತ್ತವೆ. ಒಂದು ದಿನ ಕದಂಬರ ರಾಜಕೀಯ ಪ್ರಭಾವ ಕಡಿಮೆಯಾಗುತ್ತದೆ. ಅವರ ಪ್ರಮುಖ ರಾಜ್ಯಗಳು ಹಿಂದಿನಂತೆ ಇರಲಿಲ್ಲ. ಆದರೆ ಕದಂಬರ ಹೆಸರು ಇತಿಹಾಸದಿಂದ ಅಳೆದು ಹೋಗಲಿಲ್ಲ. ಏಕೆಂದರೆ ಅವರು ಬಿಟ್ಟು ಹೋದದ್ದು ಕೇವಲ ಒಂದು ಸಿಂಹಾಸನವಲ್ಲ, ಅವರು ಬಿಟ್ಟು ಹೋದದ್ದು ಬನವಾಸಿಯ ನೆನಪು, ಶಾಸನಗಳ ಸಾಕ್ಷಿ, ಕನ್ನಡ ಪ್ರಾಚೀನ ಹೆಜ್ಜೆ ಗುರುತು, ವಾಸ್ತುಶಿಲ್ಪದ ಪರಂಪರೆ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಅಳಿಸಲಾಗದ ಗುರುತು. ಸ್ನೇಹಿತರೆ, ಮಯೂರವರ್ಮನ ಕೈಯಲ್ಲಿ ಮೊದಲು ಇದ್ದಿದ್ದು ವಿದ್ಯೆ. ನಂತರ ಅದೇ ಕೈಯಲ್ಲಿ ಕತ್ತಿ ಬಂತು. ಆ ಕತ್ತಿಯಿಂದ ಒಂದು ರಾಜ್ಯ ಹುಟ್ಟಿಕೊಳ್ಳುತ್ತದೆ. ಆ ರಾಜ್ಯದ ರಾಜಧಾನಿಯಾಗಿ ಬನವಾಸಿ ಬೆಳೆಯುತ್ತದೆ. ಅಲ್ಲಿ ರಾಜರು ಆಳಿದರು, ಜನರು ಬದುಕಿದರು, ವ್ಯಾಪಾರ ನಡೆಯಿತು, ದೇವಾಲಯಗಳು ನಿರ್ಮಾಣವಾದವು, ಕನ್ನಡದ ಅಕ್ಷರಗಳು ಕಲ್ಲಿನ ಮೇಲೆ ಮೂಡಿದವು ಮತ್ತು ಒಂದು ರಾಜವಂಶ ಇತಿಹಾಸವಾಯಿತು. ಅದಕ್ಕಾಗಿಯೇ ಕದಂಬರರು ಕೇವಲ ರಾಜವಂಶಸ್ಥರಲ್ಲ, ಅವರು ಕರ್ನಾಟಕದ ಪ್ರಾಚೀನ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸದ ಒಂದು ಮಹತ್ವದ ಅಧ್ಯಾಯ. ಇಂದು ನಾವು ಬನವಾಸಿಯ ನೆಲದ ಮೇಲೆ ನಿಂತಾಗ ಅಲ್ಲಿನ ಗಾಳಿ ನಮಗೆ ಒಂದು ಹಳೆಯ ಕಥೆಯನ್ನು ಹೇಳುವಂತೆ ಅನಿಸುತ್ತದೆ. ಅದು ನಮಗೆ ಪದೇ ಪದೇ ಹೇಳುತ್ತದೆ, ಒಮ್ಮೆ ಇಲ್ಲಿ ಕದಂಬರ ಧ್ವಜ ಹಾರುತ್ತಿತ್ತು. ಆದರೆ ಆ ಧ್ವಜ ಇಂದು ಅರಮನೆಯ ಮೇಲೆ ಹಾರದೇ ಇರಬಹುದು, ಆದರೆ ಇತಿಹಾಸದ ಪುಟಗಳಲ್ಲಿ ಅದು ಇನ್ನೂ ಹಾರುತ್ತಿದೆ. ಅದೇ ಕದಂಬರರ ರೋಚಕ ಕಥೆ. ಸ್ನೇಹಿತರೆ, ನಿಮಗೆ ಈ ಇತಿಹಾಸ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಇತಿಹಾಸದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.